ಸರ್ಕಾರದ ಪ್ರತಿಷ್ಠೆಗೆ ಹುಚ್ಚುತನಕ್ಕೆ 11 ಜನ ಅಮಾಯಕರನ್ನ ನಾವೆಲ್ಲ ಕಳ್ಕೊಂಡ್ವಿ. ಪ್ರತಿ ಕ್ಷಣ ಆ ವಿಜುವಲ್ಸ್ ಅನ್ನ ನೋಡಬೇಕಾದ್ರೆ ಒಂದೇ ಒಂದು ಪ್ರಶ್ನೆ ಬರೋದು, ಸರ್ಕಾರ ಇಷ್ಟೊಂದು ಇನ್ಸೆನ್ಸಿಟಿವ್ ಆಗೋಕೆ ಏನು ಕಾರಣ ಅಂತ. ಈ ಬೆನ್ನಲ್ಲೇ ಪೊಲೀಸರು ಎಚ್ಚರಿಕೆ ಕೊಟ್ಟರೂ ಕೂಡ ನಿರ್ಲಕ್ಷ್ಯದ ಪರಮಾವಧಿಯನ್ನ ತೋರಿಸಿತ್ತು ಸರ್ಕಾರ ಅನ್ನೋದಕ್ಕೆ ಸಾಕ್ಷಿ ಸಮೇತ ನಿಮ್ಮ ಪಬ್ಲಿಕ್ ಟಿವಿ 10 ಗಂಟೆಯ ಬುಲೆಟಿನ್ನಲ್ಲಿ ವಿತ್ ಪ್ರೂಫ್ ಸುದ್ದಿಯನ್ನ ಬಿತ್ತರಿಸಿತ್ತು. ನಮ್ಮ ವರದಿಯ ಸಂಚಲನ ಯಾವ ಮಟ್ಟಕ್ಕಿದೆ ಅಂದ್ರೆ ಬಿಜೆಪಿ ಈಗ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ರಸ್ತೆಗಿಳಿದಿದೆ. ಪ್ರಮುಖವಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ನಾವು ಬಿತ್ತರಿಸಿದ ಸುದ್ದಿಯ ಆಧಾರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷವಾಕ್ಯ ಜೊತೆಗೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ಆಗ್ರಹ ಜೋರಾಗ್ತಾ ಇದೆ. ಕೆಳಸ್ತರದ ಅಧಿಕಾರಿಗಳನ್ನ ವಜಾ ಮಾಡೋದು, ಅಮಾನತು ಮಾಡೋದಲ್ಲ, ಮುಖ್ಯವಾಗಿ ರಾಜ್ಯ ಸರ್ಕಾರದ ನಂಬರ್ 1, ನಂಬರ್ 2, ನಂಬರ್ 3 ನಾಯಕರು ರಾಜೀನಾಮೆಯನ್ನ ಕೊಡಬೇಕು ಅಂತ. ಕಾರಣ, ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜಿಸಿ ಸರ್ಕಾರ ಎಡವಟ್ಟು ಮಾಡಿರೋದು, ಮಹಾಪ್ರಮಾದ ಮಾಡಿರೋದು. ಸಿಎಂ ಡಿಸಿಎಂ ರಾಜೀನಾಮೆಯನ್ನ ಕೊಡಲೇಬೇಕು, ಹೀಗಾಗಿ ಜವಾಬ್ದಾರಿ ಹೊತ್ಕೊಂಡು ರಿಸೈನ್ ಮಾಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಅಪಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ರು, ಕಡಿಮೆ ಟೈಮ್ನಲ್ಲಿ ಭದ್ರತೆ ಕೊಡೋದಕ್ಕಾಗಲ್ಲ ಅಂತ ಗೊತ್ತಿದ್ರು, ಅವರ ಸೂಚನೆಗಳಿದ್ರು, ಅದನ್ನ ನಿರ್ಲಕ್ಷಿಸಿ ತಮಗ್ ವಿರಾಟ್ ಕೊಹ್ಲಿ ಜೊತೆಗೆ ಫೋಟೋ ಬೇಕು ಅಂತ ಮಾಡ್ಕೊಂಡವ್ರು ಎಡವಟ್ಟಿನಿಂದ 11 ಜನ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಇದಕ್ಕೆಲ್ಲ ನೇರ ಹೊಣೆ ಸಿಎಂ ಮತ್ತು ಡಿಸಿಎಂ ಅವರ ಪ್ರಚಾರದ ಹುಚ್ಚು ತೆವಲಿಗೆ ಈಗ ಇಷ್ಟು ಜನ ಬಲಿಯಾಗಿದ್ದಾರೆ. ಹೀಗಾಗಿ ಪ್ರತಿಭಟನೆ ಮಾಡ್ತಿದೀವಿ ನಾವು ಅಂತ ಭಾನುವಾರ ಆದರೂ ಕೂಡ ಬಿಜೆಪಿಯ ಶಾಸಕರುಗಳು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಾ. ಮೊಬೈಲ್ ಏನಣ್ಣ ಮುಂದೆ ಹೋಗೋಣ, ಎಲ್ಲಾದ್ರು ಹೇಳ್ಬಿಟ್ಟು ಮುಂದೆ ಹೋಗೋಣ. ಎತ್ಬೇಡಪ್ಪ.